ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಮ್ಮ ರೂಬಿ ಹಾಗೆ ಡೆವಿಲ್ ಪಪ್ಪಿ ಅಪ್ಡೇಟ್ನ ಕೊಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೂಬಿ ಹಾಗೆ ಡೆವಿಲ್ ಪಪ್ಪಿ ಅಪ್ಡೇಟ್ನ ಕೊಡ್ತೀನಿ, ಏನಾಯಿತು ಅಂತ ಹೇಳಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ನಮ್ಮ ಡೆವಿಲ್ ಹಾಗೆ ರೂಬಿ ಏನಿದ್ದಾಳೆ. ಸೊ ಇವಳ ಪಪ್ಪಿ ನೋಡ್ತಾ ಇರ್ಬೋದು. ಸೊ ಸ್ಟಮಕೆಲ್ಲ ಅಷ್ಟು ದಪ್ಪ ಇತ್ತು, ಒಂದೇ ಪಪ್ಪಿನ ಹಾಕಿದ ಅಂತ ನೀವು ಅನ್ಕೋಬೋದು. ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಸೊ ಲೋಡಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಲೋಡಿಂಗ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲಿ ಹೊಟ್ಟೆ ಒಳಗೆ ಮರಿ ಸಾಯೋಂಥ ಚಾನ್ಸ್ ಇರುತ್ತೆ. ಸೊ ನಮ್ಮಿದ್ರಲ್ಲೂ ಸೇಮ್ ಅದೇ ರೀತಿ ಆಯಿತು. ಸೊ ಒಂದು ಪಪ್ಪಿನ 2 ಪಪ್ಪಿನ ಡೆತ್ ಆಗಿತ್ತು. ಟೋಟಲ್ 10 ಪಪ್ಪಿ ಇತ್ತು. ಸೊ ಇಲ್ಲಿ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಲಾಸ್ಟಿಗೆ ಹಾಸನಿಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟರ್ ಹೇಳಿದ್ರು ನಾರ್ಮಲ್ ಡೆಲಿವರಿ ಆಗಲ್ಲ, ಇದು ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ ಅಂಥೇಳಿ. ಸೊ ಹಾಗಾಗಿ ಆಪ್ರೇಷನ್ ಮಾಡಿಸಿ ಪಪ್ಪಿನ ತೆಗೆಸ್ಬೇಕಾಯಿತು. ಟೋಟಲ್ ಒಂದು 10 ಪಪ್ಪೀಸ್ ಇತ್ತು. ಅದರಲ್ಲಿ 3 ಪಪ್ಪೀಸ್ ಬಂದು ಡೆತ್ ಆಗಿತ್ತು. ಇನ್ನು 7 ಪಪ್ಪೀಸ್ ಬಂದು ಚೆನ್ನಾಗಿತ್ತು. ಮತ್ತು ನಮ್ಮ ಅದೃಷ್ಟ ಯಾಕೋ ಸರಿ ಇರಲಿಲ್ಲ. ಹಾಲು ಕುಡ್ಸೋಕ್ಕೆ ಅಲ್ಲಿ ಅಂತ ನೋಡಿದ್ರೆ ಮಿಲ್ಕ್ ಬಂದು ಪಾಯ್ಸನ್ ರೀತಿಯಾಗಿ ಹೋಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಮಿಲ್ಕ್ ಬಂದು ತುಂಬ ಇತ್ತು. ಯಾಕೆ ನಾವು ಮಲಗಿರುವಾಗ ಹೇಳುವಾಗೆಲ್ಲ ಮಿಲ್ಕು ಹಾಗೆ ಹರಿದೋಗ್ತಾಯಿತ್ತು. ಸೊ ಇದೇನಾಯಿತು, ಸ್ಟಾರ್ಟಿಂಗು ಈ ರೀತಿ ವೈಟ್ ಕಲರಲ್ಲಿ ಬರ್ತಾಯಿತ್ತು. ಮಣ್ಣೆನ ತಿಂದಿದೆ. ಸೊ ಸ್ಟಾರ್ಟಿಂಗಲ್ಲಿ ವೈಟ್ ಕಲರ್ ಬರ್ತಾಯಿದ್ದಿದ್ದು ಮಿಲ್ಕು ಲಾಸ್ಟಿಗೆ ಒಂಥರ ಬ್ರೌನ್ ಕಲರ್ ಟರ್ನ್ ಆಗ್ಬಿಡ್ತು. ಸೊ ಅಲ್ಲೇ ಪಾಯ್ಸನ್ ಆಗಿದೆ. ಸೊ ನೆಕ್ಸ್ಟು ಅಲ್ಲಿ ಹಾಲು ಕುಡ್ಸೋಕ್ಕೆ ಅಂತ ನೋಡಿದ್ರೆ ಮಿಲ್ಕ್ ಪಾಯ್ಸನ್ ಆಗೋಗಿತ್ತು. ಅದಕ್ಕೆ ಡಾಕ್ಟರ್ ಒಂದು ಮಿಲ್ಕ್ ಪೌಡರ್ ಕೊಟ್ಟು ಇದನ್ನು ಕುಡಿಸಿ ಉಳ್ಕೊಳ್ಳುತ್ತೆ ಪಪ್ಪಿಗಳು ಅಂತ ಹೇಳಿದ್ರು. ಮಿಲ್ಕ್ ಪೌಡ್ರ್ ಕುಡಿಸಿದ್ರು ಕೂಡ ದಿನಕ್ಕೆ ಒಂದೊಂದು ಪಪ್ಪಿ ಹಾಗೆ ಎಲ್ಲ ಡೆತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಟೋಟಲ್ 7 ಪಪ್ಪಿಗಳಲ್ಲಿ ಸೊ ಎಲ್ಲ ಪಪ್ಪಿಗಳು ಡೆತ್ ಆಯಿತು. ಇದೊಂದು ಪಪ್ಪಿ ಹೇಗೆ ಉಳ್ಕೊಂತು ಅಂತ ನೀವು ಕೇಳ್ಬೋದು. ಸೊ ಏನಾಯಿತು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬನಿಗೆ ಜರ್ಮನ್ ಶೆಪರ್ಡ್ ಕ್ರಾಸಿಂಗ್ನ ಮಾಡಿಸ್ಕೊಟ್ಟಿದ್ದೆ, ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ಆ ಡಾಗ್ ಬಂದು ಮರಿ ಹಾಕ್ತು. ಸೊ ಎಷ್ಟನೇ ದಿನ ಅಂದರೆ ಇದು ಮರಿ ಹಾಕಿ 7 ಡೇಸ್ಗೆ ಆ ಒಂದು ಡಾಗ್ ಬಂದು ಮರಿ ಹಾಕ್ತು. ನೈಟ್ ನೋಡುವಾಗ 2 ಪಪ್ಪಿ ಇತ್ತು, ಇದು ಮತ್ತು ಇನ್ನೊಂದು ಪಪ್ಪಿ. ಸೊ ಮಾರ್ನಿಂಗ್ ನೋಡಿದ್ರೆ ಇದೊಂದೇ ಪಪ್ಪಿ ಇತ್ತು. ಸೊ ಅವನು ನಾಯಿ ಮರಿ ಹಾಕಿತ್ತಲ್ಲ, ಅಲ್ಲಿ ತಗೊಂಡೋಗಿ ಬಿಟ್ಟು ಆ ಮದರ್ನ ಹಾಲನ್ನ ಕುಡಿಸಿ ಈ ಒಂದು ಪಪ್ಪಿನ ಉಳಿಸ್ಕೊಂಡೆ. ಬಾಕಿ ಪಪ್ಪಿ ಎಲ್ಲ ಡೆತ್ ಆಗೋಯ್ತು. ಇದೊಂದೇ ಒಂದು ಪಪ್ಪಿ ಮಾತ್ರ ಉಳ್ಕೊಂಡಿದೆ ಈಗ. ಸೊ ಇದು ಅಲ್ಲೇ ಬಿಟ್ಟಿದ್ದೆ, ಈಗ ಎಷ್ಟೇ ತೊಗೊಬಂದೆ. ಸೊ ಇದು ಉಳ್ಕೊಂಡಿದೆ ಹೆಚ್ಚು. ಸೊ ನಮ್ಮ ಹತ್ರನೇ ಇದ್ದಿದ್ರೆ ತುಂಬ ಯೂಜಾಗಿ ಬರ್ತಾಯಿತ್ತು ಸೈಜೆಲ್ಲ. ಆದರೂ ಕೂಡ ಪರವಾಗಿಲ್ಲ, ದಪ್ಪ ಇದೆ. ನಾರ್ಮಲ್ ಮದರ್ ಮಿಲ್ಕಲ್ಲೇ ಇರೋದು. ಸೊ ಇನ್ಮೇಲೆ ಫೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಮದರ್ ಮಿಲ್ಕ್ ಚೆನ್ನಾಗಿ ಕುಡ್ಕೊಳ್ಳಿ ಅಂಥೇಳಿ ಅಲ್ಲೇ ಬಿಟ್ಟಿದ್ದೆ. ಸೊ ನೆಕ್ಸ್ಟು ಇನ್ನು ಫೀಡಿಂಗ್ ಎಲ್ಲ ಶುರು ಮಾಡಬೇಕು. ತುಂಬ ಹೈಪರ್ ಆ್ಯಕ್ಟಿವ್ ಇದೆ ಪಪ್ಪಿ ಮಾತ್ರ, ನೋಡ್ಬೋದು. ನಮ್ಮ ಡೆವಿಲ್ ಕಲರಲ್ಲಿ ಬರುತ್ತೆ ಪಪ್ಪಿ ಇದು. ಸೊ ಕಿವಿ ಇದೆಯಲ್ಲ ಆ ಕಲರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ದೊಡ್ಡದಾದ್ಮೇಲೆ. ಕಿವಿ ಕಲರ್ ನೋಡ್ಬೋದು, ಚೆನ್ನಾಗಿದೆ ಬಾಡಿ ಕಲರ್ಗಿಂತ. ನೆಕ್ಸ್ಟ್ ಈ ಕಲರಲ್ಲಿ ಬರುತ್ತೆ ಪಪ್ಪಿ. ಸೊ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಟೈಮ್ ಇಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಸಿಂಪಲಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಪಪ್ಪಿನೇ ತುಂಬ ಕಷ್ಟಪಟ್ಟು ಉಳಿಸ್ಕೊಂಡೆ. ಪಪ್ಪಿಗಳೆಲ್ಲ ಸಾಯ್ತಾ ಇರೋದ್ರಿಂದ ತುಂಬ ಜನ ಹೇಳಿದ್ರು ಮದರ್ ಜೊತೆನೇ ಬಿಟ್ಬಿಡಿ, ಅದು ಇನ್ನೂ ಉಳಿಯಲ್ಲ ಮರಿಗಳು ಅಂತ, ಮದರ್ ಜೊತೆನಾರು ಇರಲಿ ಅಂಥೇಳಿ. ಕೆಲವೊಬ್ರು ಹೇಳಿದ್ರು ಏನಕ್ಕೆ ಸುಮ್ಮನೆ ಹಾಲು ಕುಡಿಸ್ತೀರಾ, ಮಿಲ್ಕ್ ಪೌಡ್ರು ಸುಮ್ಮನೆ ಬಿಡಿ, ಅದು ಇನ್ನು ಎಲ್ಲ ಸತ್ತೋಗುತ್ತೆ ಅಂತ. ಅದು ಕೂಡ ನಾನು ಸ್ಟಾಪ್ ಮಾಡಲಿಲ್ಲ. ಸೊ ಫೀಡಿಂಗು ಕೊಡೋದನ್ನ ಕಂಟಿನ್ಯೂ ಮಾಡಿದೆ. ಹಾಗಾಗಿ ಇದೊಂದು ಪಪ್ಪಿ ಉಳ್ಕೊಂತು. ಇಲ್ಲ ಅಂತ ಹೇಳಿದ್ರೆ ಈ ಪಪ್ಪಿ ಕೂಡ ನಮಗೆ ಉಳ್ಕೋತಾ ಇರಲಿಲ್ಲ. ಪಪ್ಪಿ ಮಾತ್ರ ಸಿಕ್ಕಾಪಟ್ಟ ಹೈಪರ್ ಆ್ಯಕ್ಟಿವ್ ಆಗಿದೆ. ಇನ್ನು ಫೀಡಿಂಗ್ ಎಲ್ಲ ಶುರು ಮಾಡಬೇಕಷ್ಟೇ. ಇಷ್ಟು ದಿನ ಜಸ್ಟ್ ಮದರ್ ಮಿಲ್ಕ್ ಏನಿದೆ ಸೊ ಅದರಲ್ಲಿತ್ತು. ನೆಕ್ಸ್ಟು ಇನ್ಮೇಲೆ ಸೊ ರಾಯಲ್ ಕೆನೆಲ್ಲ ಫುಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಿಲ್ಲೋ ಸ್ಟೈಲೆಲ್ಲ ಸೇಮ್ ನಮ್ಮ ಡೆವಿಲ್ ನಿಲ್ತದನಲ್ಲ ಅದೇ ರೀತಿ ನಿಲ್ಲುತ್ತೆ. ಸೊ ಈಗೊಂದು 25 ಡೇಸ್ ಆಗಿದೆ ಪಪ್ಪಿಗೆ. ನಮ್ಮ ಹತ್ರನೇ ಇದ್ದಿದ್ರೆ ಪಪ್ಪಿ ಇನ್ನೂ ಡಬಲ್ ಸೈಜಲ್ಲಿ ಬಂದಿರ್ತಾಯಿತ್ತು ಫೀಡಿಂಗ್ ಎಲ್ಲ ಶುರು ಮಾಡಿ. ಸೊ ಈಗ ಜಸ್ಟು ಮದರ್ ಮಿಲ್ಕಲ್ಲಿ ಸರ್ವೈವ್ ಆಗಿ ಬಂದಿದೆ ಅಷ್ಟೇ, ಉಳ್ಕೊಂಡಿದೆ.
ಲಾಸ್ಟ್ ಟೈಮ್ ಕೂಡ ನಮ್ಮ ಕಸ್ಟಮರ್ ಒಬ್ಬರು ಮನೇಲಿ ಇದೇ ರೀತಿ ಆಗಿತ್ತು. ಸೊ ಅದನ್ನು ನಾವು ನಮ್ಮ ಝೆನ್ ಪಪ್ಪಿ ಹಾಕಿದ್ಲು, ಅವಳ ಜೊತೆ ಬಿಟ್ಟು ಪಪ್ಪಿಗಳನ್ನ ಉಳಿಸ್ಕೊಂಡು ಅದೊಂದನ್ನು ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಫೋಟೋ ಹಾಕಿರ್ತೀನಿ, ನೋಡ್ಬೋದು. ಇದು ಕೂಡ ತುಂಬ ಆ್ಯಕ್ಟಿವ್ ಇದೆ ಪಪ್ಪಿ ಮಾತ್ರ. ಉಳ್ಕೊಂಡಿದ್ದ ಕಷ್ಟದಲ್ಲಿ ಇದು. ಬಾ, ಎಲ್ಲ ಪಪ್ಪಿಗಳು ಕೂಡ ಸಕ್ಕತ್ತಾಗಿ ಬಂದಿದ್ವು, ಒಳ್ಳೆ ಗೋಲ್ಡ್ ಕಲರಲ್ಲಿ. ನಂದು ಬ್ರೈಟ್ನೆಸ್ಸು ಸ್ವಲ್ಪ ಆಚೆ ಈಚೆ ಆಗುತ್ತೆ ಮೊಬೈಲಲ್ಲಿ, ಹಾಗಾಗಿ ಕಲರ್ ಸ್ವಲ್ಪ ಲೈಟ್ ಕಲರ್ ಕಾಣುತ್ತೆ. ಲೈವಲ್ಲಾದರೆ ನೀಟಾಗಿ ಕಾಣುತ್ತೆ. ಸೊ ಟೇಲೆಲ್ಲ ನೋಡ್ಬೋದು, ವ್ಯಾಗ್ ಮಾಡೋದೆಲ್ಲ ಸೇಮ್ ನಮ್ಮ ಡೆವಿಲ್ ಯಾವ ರೀತಿ ಮಾಡ್ತಿದ್ದ ಸೇಮ್ ಅದೇ ರೀತಿ ಇದೆ ಇದು. ಸೊ ಇನ್ನೊಂದು ಸ್ವಲ್ಪ ದಿನ ನೀಟಾಗಿ ಫೀಡಿಂಗ್ ಎಲ್ಲ ತೊಗೊಂಡ್ರೆ ರೆಡಿ ಆಗುತ್ತೆ. ಸೆಲ್ಫ್ ಫೀಡಿಂಗಲ್ಲಿದೆ, ಸೆಲ್ಫ್ ಫೀಡಿಂಗ್ ಎಲ್ಲ ತೊಗೋತಾ ಇದೆ. ಸೊ ಇನ್ನು ನಾವು ಸ್ವಲ್ಪ ಫೀಡಿಂಗ್ ಎಲ್ಲ ಕೊಟ್ಟು ಇನ್ನೂ ಸ್ವಲ್ಪ ನೀಟಾಗಿ ರೆಡಿ ಮಾಡಬೇಕು. ಸೊ ಏನು ನಮಗೆ ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಕಸ್ಟಮರ್ ಮನೇಲಿ 9 ಲ್ಯಾಬ್ ಮರಿ ಹಾಕಿದೆ. ನಮ್ಮ ಡೆವಿಲ್ ಮ್ಯಾಕ್ಸಿಗೆ ಕ್ರಾಸಿಂಗ್ ಮಾಡಿಸ್ಕೊಟ್ಟಿದ್ದು. ಅದೆಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ಅಂದರೆ ನಾರ್ಮಲಾಗಿ ಮನೇಲಿ ಹಾಕೊಂತು. ನಮಗೆ ನೋಡಿದ್ರೆ ಈ ರೀತಿ ಆಗೋಗಿದೆ. ಮಿಲ್ಕ್ ಆದರೂ ಚೆನ್ನಾಗಿದ್ರೆ ಎಲ್ಲ ಪಪ್ಪಿ ಉಳ್ಕೋತಾ ಇತ್ತು. ಇನ್ನು 7 ಪಪ್ಪಿ ಇತ್ತಲ್ಲ, ಅದು ಮಿಲ್ಕ್ ಬೇರೆ ಪಾಯ್ಸನ್ ಆಗಿ ಪಪ್ಪಿಗಳೆಲ್ಲ ಡೆತ್ ಆಗೋಗಿದೆ. ಇದು ಒಂದು ಕಡೆ ನಿಲ್ಲಲ್ಲ, ಮಾತ್ರ ಫುಲ್ ಹೈಪರ್ ಆ್ಯಕ್ಟಿವ್ ಇದೆ. ನಮ್ಮ ಡೆವಿಲ್ ಇದನ್ನೆಲ್ಲ ಸೇಮ್ ಅದೇ ರೀತಿ ಹೈಪರ್ ಆ್ಯಕ್ಟಿವ್. ಸೊ ಇದೊಂದು ಲೀಟ್ರ್ ಮಾಡ್ಸೋಕ್ಕೆ 2 ವರ್ಷ ವೆಯ್ಟ್ ಮಾಡಿದ್ದೆ ನಾನು. 2 ವರ್ಷ ಆಯಿತು ನಮ್ಮ ರೂಬಿನ ಮರಿ ಮಾಡಿಸಿ. ಸೊ ನಮ್ಮ ಡೆವಿಲ್ ಜೊತೆ ಮಾಡಿಸ್ಬೇಕು, ಒಂದು ಮರಿನ ನೀಟಾಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಸೊ ಇನ್ಮೇಲೆ ಫೀಡಿಂಗ್ ಎಲ್ಲ ಕೊಡಬೇಕು, ಇದಕ್ಕೆ ರೆಡಿ ಆಗುತ್ತೆ ಈ ಪಪ್ಪಿ. ಇದು ಸ್ವಲ್ಪ ಫಸ್ಟ್ ಹುಟ್ಟಿರೋ ಪಪ್ಪಿ, ಸ್ವಲ್ಪ ಬೇರೆ ಪಪ್ಪಿಗಳಿಗಿಂತ ದಪ್ಪ ಎಲ್ಲ ಇತ್ತು, ಹಾಗಾಗಿ ಇಮ್ಯುನಿಟಿ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಒಂದು ಪಪ್ಪಿ ಉಳ್ಕೊಂಡಿದೆ. ಸೇಮ್ ಡೆವಿಲ್ ಏನಿದೆ ಹಾಗೆ ಬರುತ್ತೆ, ಯಾಕೆಂದರೆ ಫೇಸ್ ಪಂಚಿಂಗು, ಬೋನಿಂಗು, ಹಾಗೆ ಟೇಲ್ ಸೆಟ್ಟು ಅದು ನೋಡ್ಬೋದು. ಟೇಲೇ ಮೇಯ್ನು, ಬ್ಯಾಕ್ ಲೆಗ್ಗಳು ಅದೆಲ್ಲ ಸೇಮ್ ಡೆವಿಲ್ ಏನಿದೆ ಅದೇ ರೀತಿ ಬರುತ್ತೆ. ಕಲರ್ ಕೂಡ ಅಷ್ಟೇ. ನೋಡೋಣ, ಇನ್ನೂ ಫೀಡಿಂಗ್ ಕೊಟ್ಟು ರೆಡಿ ಮಾಡಬೇಕು ಪಪ್ಪಿನ. ರೆಡಿ ಆದಮೇಲೆ ಮತ್ತೊಂದು ಸಲ ನೀಟಾಗಿ ವಿಡಿಯೋ ಮಾಡಾಕ್ತೀನಿ. ಇದು ಸುಮ್ಮನೆ ಹಾಗೆ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸನ್ಲೈಟ್ ನೀಟಾಗಿರಬೇಕು. ಸನ್ಲೈಟ್ ನೀಟಾಗಿದ್ದರೆ ಪಪ್ಪಿ ನೀಟಾಗಿ ಕಾಣುತ್ತೆ ಕ್ಯಾಮ್ರಾಕ್ಕೆ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ ಮಾತ್ರ. ಓಕೆ ಫ್ರೆಂಡ್ಸ್, ಇದು ಒಂದು ನಮ್ಮ ರೂಬಿ ಪಪ್ಪಿ ಅಪ್ಡೇಟ್. ತುಂಬ ಜನ ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ವೀಡಿಯೋನೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಕೇಳ್ತಾಯಿದ್ರಲ್ಲ, ಹಾಗಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ನೋಡ್ಬೋದು ಮಣ್ಣಲ್ಲೆಲ್ಲ ಬಿದ್ದು ಎಷ್ಟು ಗಲೀಜು ಮಾಡ್ಕೋತಿದೆ ಅಂತ. ಟೇಲ್ ವ್ಯಾಗ್ ಮಾಡೋದೆಲ್ಲ ಸೇಮ್ ನಮ್ಮ ಡೆವಿಲ್ ಯಾವ ರೀತಿ ವ್ಯಾಗ್ ಮಾಡ್ತಾಯಿದ್ದ, ಬಲ ಅಲ್ಲಾಡಿಸ್ತಾಯಿದ್ದ, ಸೇಮ್ ಅದೇ ರೀತಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.